ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಮತ್ತೆ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ರಾಯಚೂರಿನ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿದ್ದಾರೆ. ಇನ್ನು ಮೊನ್ನೆಯಷ್ಟೇ ತಿಮರೋಡಿಗೆ ಗಡೀಪಾರು ನೋಟಿಸ್ ಕೊಟ್ಟಿದ್ರು ಎಸಿ ಅವರು. ಯಾಕೆ ನಿಮ್ಮನ್ನ ಗಡೀಪಾರು ಮಾಡಬಾರ್ದು ಅಂತ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ರು. ಇನ್ನು ಎರಡನೇ ಬಾರಿಗೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಗಡೀಪಾರಾಗಿದ್ದಾರೆ. ಈ ಹಿಂದೆ ಗಡೀಪಾರಾದಂತಹ ಸಂದರ್ಭದಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಆಗ ಕೋರ್ಟು ಇದರಲ್ಲಿ ಇರುವಂತಹ ಸೆಕ್ಷನ್ಗಳನ್ನು ಸರಿಪಡಿಸಿ ಅದಾದ ನಂತರ ಗಡೀಪಾರು ಆದೇಶ ಹೊರಡಿಸಿ ಅಂತ ಸೂಚನೆ ಕೊಟ್ಟಿತ್ತು. ಅದಾದ ಬೆನ್ನಲ್ಲೇ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಮತ್ತೆ ಗಡೀಪಾರು ಮಾಡಲಾಗಿದೆ. ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿದ್ದಾರೆ. ಇನ್ನು ಈ ಹಿಂದೆ ನೋಟಿಸ್ ಕೂಡ ಕೊಡಲಾಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ. ನೋಟಿಸ್ ಕೊಟ್ಟು ಯಾಕೆ ನಿಮ್ಮನ್ನು ಗಡೀಪಾರು ಮಾಡಬಾರ್ದು ಅಂತ ಕಾರಣ ಕೂಡ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಉತ್ತರ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡಲಾಗಿದೆ. ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಅವರನ್ನು ಹುಡುಕಾಡ್ತಾ ಇದ್ದಾರೆ ಕೂಡ. ಯಾಕಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ವಿಚಾರ ತಿಳಿತಾ ಇದ್ದಂತೆ ಅವರು ತಲೆಮರೆಸ್ಕೊಂಡಿದ್ದಾರೆ. ಇನ್ನು ತಿಮರೋಡಿ ಅವರನ್ನು ಗಡೀಪಾರು ಮಾಡೋದಕ್ಕೆ ಕಾರಣ ಏನು? ಗಡೀಪಾರು ನೋಟಿಸ್ಗೆ ಆಕ್ಷೇಪಣೆ ಸಲ್ಲಿಸಿದ್ರು ತಿಮರೋಡಿ. ಡಿಸೆಂಬರ್ 7ರಂದು ಸಹಾಯಕ ಆಯುಕ್ತರ ಗಡೀಪಾರಿಗೆ ಆಕ್ಷೇಪ ಸಲ್ಲಿಕೆ ಮಾಡಿದರು. ವಕೀಲರ ಮೂಲಕವಾಗಿ ಆಕ್ಷೇಪಣೆ ಸಲ್ಲಿಸಿದರು. ನೋಟಿಸ್ ವಿರುದ್ಧ ವಕೀಲರ ಮೂಲಕ ವಾದ ಮಂಡನೆ ಮಾಡಿದರು. ವಾದ ಪ್ರತಿವಾದ ಆಲಿಸಿ ತಿಮರೋಡಿಗೆ ಮತ್ತೆ ಗಡೀಪಾರು ಶಿಕ್ಷೆ ನೀಡಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಗಡೀಪಾರು ಆದೇಶ ಮಾಡಿದ್ದಾರೆ ಎಸಿ. ಇನ್ನು ಸೂಕ್ತ ಕಾರಣ ನೀಡಿ ವರದಿ ಕೂಡ ಸಲ್ಲಿಕೆ ಮಾಡಲಾಗಿದೆ. ಸೂಕ್ತ ಕಾರಣ ಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರದಿ ಸಲ್ಲಿಕೆ ಮಾಡಲಾಗಿದೆ. ಪೊಲೀಸರ ವರದಿ ಆಧಾರದಲ್ಲಿ ತಿಮರೋಡಿಗೆ ಗಡೀಪಾರು ಆದೇಶ ಹೊರಡಿಸಲಾಗಿದೆ. ಈ ಹಿಂದಿನ ಕೇಸ್ಗಳೇನಿತ್ತು ಆ ಕೇಸ್ಗಳ ಜೊತೆಗೆ ಹಾಲಿ ಕೆಲವು ಕೇಸ್ಗಳು ಸೇರಿಸಿ ಗಡೀಪಾರು ಮಾಡಲಾಗಿದೆ. ಕಳೆದ ಸೆಪ್ಟೆಂಬರ್ 18ರಂದು ತಿಮರೋಡಿಗೆ ಗಡೀಪಾರು ಆದೇಶ ಮಾಡಲಾಗಿತ್ತು. ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಗಡೀಪಾರು ಆದೇಶ ಮಾಡಿ ಆದೇಶ ಹೊರಡಿಸಿದರು. 18/9/2025ರಿಂದ 17/9/2026ರವರೆಗೆ 1 ವರ್ಷ ಅವಧಿಗೆ ಗಡೀಪಾರು ಮಾಡಿದ್ರು. ಆದರೆ ಈಗ ಮತ್ತೊಮ್ಮೆ ಗಡೀಪಾರು ಆದೇಶ ಮಾಡಿದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಹಿನ್ನೆಲೆಯಲ್ಲಿ ಪೊಲೀಸರಿಂದ ತಿಮರೋಡಿ ಮನೆಗೆ ಗಡೀಪಾರು ಆದೇಶ ನೀಡೋದಕ್ಕೆ ತೆರಳಿದ್ರು. ಪೊಲೀಸ್ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ತೆರಳಿದ್ರು ನೋಟಿಸ್ ಕೊಡೋದಕ್ಕೆ. ಬೆಳತಂಗಡಿ ಪೊಲೀಸರು ಆದೇಶ ನೀಡಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ತೆರಳಿದ್ರು. ಎಸಿ ಅವರು ಕೊಟ್ಟಿರುವಂತಹ ಆದೇಶ ಪ್ರತಿ ಕೊಟ್ಟು ಮುಂದಿನ ಪ್ರಕ್ರಿಯೆ ಏನಿದೆ ಅದನ್ನು ಮಾಡೋದಕ್ಕೆ ಅಂತ ಹೋಗಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ಉಜಿರೆಯ ತಿಮರೋಡಿ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದರು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಲ್ಲದ ಕಾರಣಕ್ಕೆ ಪೊಲೀಸರು ಅಲ್ಲಿಂದ ವಾಪಸ್ ಆಗಬೇಕಾಗಿ ಬಂತು. ಗಡೀಪಾರು ಮಾಹಿತಿ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಅಂದರೆ ಗಡೀಪಾರು ಆದೇಶ ಮಾಡಿದ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ನಡುವೆ ಇದೀಗ ಪೊಲೀಸ್ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಹುಡುಕಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈ ವಿಚಾರ ತಿಳಿತು, ಮಹೇಶ್ ಶೆಟ್ಟಿ ತಿಮರೋಡಿ ತಲೆಮರೆಸ್ಕೊಂಡಿದ್ದಾರೆ, ಅಜ್ಞಾತ ಸ್ಥಳಕ್ಕೆ ಅವರು ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಹುಡುಕಿ ಮುಂದಿನ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅಂದರೆ ಆದೇಶದ ಅನುಸಾರ ಯಾವ ಠಾಣಾ ವ್ಯಾಪ್ತಿಗೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ ಅಲ್ಲಿಗೆ ಅವರನ್ನು ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕಾಗತ್ತೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿರುವಂತಹ ಆದೇಶ ಪ್ರತಿ ಏನಿದೆ ಆ ಆದೇಶ ಪ್ರತಿಯಲ್ಲಿ ಇರುವಂತಹ ಆ ಒಂದು ವಿಚಾರಗಳು ಏನು, ಅವರಿಗೆ ವಿಧಿಸಲಾಗಿರುವಂತಹ ರಿಸ್ಟ್ರಿಕ್ಷನ್ಸ್ಗಳು ಏನೇನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆದೇಶ ಅವರ ಕೈಗೆ ನೀಡೋದಕ್ಕೆ ಅಂತ ಅವರ ಮನೆಗೆ ತೆರಳಿದರು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಲ್ಲದ ಕಾರಣಕ್ಕೆ ಈಗ
ಎಲ್ಲಿದ್ದಾರೆ ಹಾಗಾದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಅವರ ಹುಡುಕಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಹುಡುಕಾಡಿ ಮುಂದಿನ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳು ಈಗ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಅಂದರೆ ಎ ಸಿ ಅವರೇನು ಆದೇಶ ಕೊಟ್ಟಿದ್ದರು ಆ ಆದೇಶದ ಅನುಸಾರ ಅವರನ್ನು ಗಡೀಪಾರು ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಈಗ ಮುಂದಾಗ್ತಾ ಇದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಈ ಹಿಂದೆ ಗಡೀಪಾರು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಕಾಣೆಯಾಗಿದ್ದರು. ಅದಾದ ನಂತರ ಕೋರ್ಟ್ ಮೊರೆ ಹೋದರು. ಕೋರ್ಟು ಅವರ ಅರ್ಜಿಯನ್ನು ಪುರಸ್ಕರಿಸಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಿದ್ದಂತಹ ಆದೇಶ ಏನಿತ್ತು ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿತ್ತು. ಜೊತೆಗೆ ಮೊದಲು ಯಾವ ಸೆಕ್ಷನ್ಗಳನ್ನು ನೀವು ಅಳವಡಿಕೆ ಮಾಡಿದಿರಿ ಅದನ್ನು ಬದಲಾಯಿಸಿ, ಅದನ್ನು ಪುನರ್ ಪರಿಶೀಲನೆ ಮಾಡಿ ನಂತರ ನೋಟಿಸ್ ಕೊಡಿ ಅಂತ ಆದೇಶ ಹೊರಡಿಸಿ ಅಂತ ಕೋರ್ಟ್ ಹೇಳಿತ್ತು. ಈಗ ಮತ್ತೊಮ್ಮೆ ಗಡೀಪಾರು ಆದೇಶ ಹೊರಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡೀಪಾರು ಮಾಡಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿದ್ದಾರೆ. ಮುಂದಿನ ಪ್ರಕ್ರಿಯೆ ಪೊಲೀಸ್ ಅಧಿಕಾರಿಗಳು ಕೈಗೊಳ್ಳಬೇಕು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಹೀಗಾಗಿ ಎಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಹೌದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಏನೋ ಒಂದು ಗಡೀಪಾರು ಆದೇಶವಾಗಿತ್ತು. ಸ್ವಲ್ಪ ಅದರಿಂದ ಅವರು ನಿರಾಳರಾಗಿದ್ದರು, ಯಾಕಂದರೆ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ನೀವು ಹಾಕಿರುವಂಥ ಒಂದಿಷ್ಟು ಸೆಕ್ಷನ್ಗಳನ್ನು ಬದಲು ಮಾಡಿ ಮತ್ತೆ ಹೊಸದಾಗಿ ಪ್ರಕ್ರಿಯೆಯನ್ನು ಶುರು ಮಾಡಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಸೊ ಸೆಪ್ಟೆಂಬರ್ 17ಕ್ಕೆ ಸೆಪ್ಟೆಂಬರ್ 17ಕ್ಕೆ ಇದು ಆದೇಶ ಆಗಿತ್ತು. ಸೊ ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟಿಗೆ ಹೋಗಿದ್ರು. ಇದೀಗ ಡಿಸೆಂಬರ್ 8ಕ್ಕೆ ಮತ್ತೆ ಹೊಸದಾಗಿ ಕಾನೂನು ಪ್ರಕ್ರಿಯೆಯನ್ನು ಆರಂಭ ಮಾಡಿದ ಆಧಾರದಲ್ಲಿ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ನಿಮ್ಮನ್ನು ಯಾಕೆ ನಾವು ಗಡೀಪಾರು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಕಾರಣ ಕೇಳಿ ನೋಟಿಸನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀಡಿದರು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿರುವಂಥ ವಕೀಲರು ಅದಕ್ಕೊಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದರು. ಮತ್ತು ಆಕ್ಷೇಪಣೆಯನ್ನು ನೀಡಿದ ಬಳಿಕ ಪುತ್ತೂರು ಎ ಸಿ ಅವರು ಕೂಡ ಹೈಕೋರ್ಟ್ ಒಂದು ಸೂಚನೆ ನೀಡಿತ್ತು. ಡಿಸೆಂಬರ್ 15ರವರೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೂಡ ನೀಡಬೇಕು ಅನ್ನುವಂಥ ವಿಚಾರ. ಸೊ ಇದಾದ ಬಳಿಕ ಇದೀಗ ಮತ್ತೆ ಗಡೀಪಾರು ಆದೇಶ ಆಗಿದೆ. ಕಾರಣ ಕೇಳಿ ನೋಟಿಸನ್ನು ನೀಡಿದರು, ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಾಗಿತ್ತು, ವಿಚಾರಣೆಯನ್ನು ನಡೆಸಲಾಗಿತ್ತು. ಇದೀಗ ಮತ್ತೆ ಆ ಗಡೀಪಾರು ಆದೇಶವನ್ನು ಪುತ್ತೂರು ಎ ಸಿ ಅವರು ಎತ್ತಿ ಹಿಡಿದಿರುವಂಥದ್ದು. ಸೊ ರಾಯಚೂರಿನ ಮಾನ್ವಿ ತಾಲೂಕಿಗೆ 1 ವರ್ಷಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಗಡೀಪಾರು ಮಾಡಲಾಗಿದೆ. ಸೊ ಗಡೀಪಾರು ಪ್ರಕ್ರಿಯೆ ಸಂಬಂಧ ಏನು ಆದೇಶ ಇದೆಯೋ ಅದನ್ನು ಅವರಿಗೆ ನೀಡಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಅವರ ಉಜಿರೆಯ ತಿಮರೋಡಿ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಇಲ್ಲ ಅನ್ನುವಂಥ ಮಾಹಿತಿ ಬಂದಿದೆ. ಯಾಕಂದರೆ ಈ ಹಿಂದೆ ಕೂಡ ಅವರಿಗೆ 2 ಪ್ರಕರಣಗಳು ಬಹಳ ಕಗ್ಗಂಟಾಗಿತ್ತು. ಒಂದು ಅಕ್ರಮ ಶಸ್ತ್ರಾಸ್ತ್ರವನ್ನು ಕೂಡಿದಂಥ ಪ್ರಕರಣ ಏರ್ಗನ್ ಅವರ ಮನೆಯಲ್ಲಿ ಪತ್ತೆಯಾಗಿತ್ತು ಮಹಜೂರು ಪ್ರಕ್ರಿಯೆಯ ವೇಳೆ. ಇದಾದ ಬಳಿಕ ಗಡೀಪಾರು ಆದೇಶವನ್ನು ಕೂಡ ಮಾಡಲಾಗಿತ್ತು. ಸೊ ಈ 2ರ ಸಂಬಂಧ ತಿಮರೋಡಿ ಅವರು ಅಜ್ಞಾತರಾಗಿದ್ದರು. ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರು ಕಾಣಿಸಿಕೊಳ್ತಾ ಇರಲಿಲ್ಲ. ಯಾವಾಗ ಗಡೀಪಾರಿಗೆ ಒಂದು ತಡೆಯಾಜ್ಞೆಯನ್ನು ಕೋರ್ಟ್ ನೀಡುತ್ತೋ ಆ ಬಳಿಕ ಅವರು ಮತ್ತೆ ಸಾರ್ವಜನಿಕವಾಗಿ ಪ್ರತ್ಯಕ್ಷರಾಗಿದ್ದರು. ಸೊ ಇದಾದ ಬಳಿಕ ಇದೀಗ ಮತ್ತೆ ಅವರು ಅಜ್ಞಾತರಾಗಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಬರ್ತಾ ಇದೆ. ಯಾಕಂದರೆ ಪೊಲೀಸರು ಇವತ್ತು ನೋಟಿಸ್ ಸರ್ವ್ ಮಾಡೋದಕ್ಕೆ ಹೋದಂಥ ಸಂದರ್ಭ ಅವರು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಆದೇಶ ಬಂದಿರುವಂತ ಕಾರಣದಲ್ಲಿ ಕೂಡಲೇ ಅವರು ರಾಯಚೂರಿಗೆ ಹೋಗಬೇಕಾಗುತ್ತೆ, ಇಲ್ಲಿಂದ ಗಡೀಪಾರು ಆಗಬೇಕಾಗುತ್ತೆ. ಆದರೆ ಅವರು ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯ ಬರ್ತಾ ಇದೆ. ಒಟ್ಟಾರೆಯಾಗಿ ಮತ್ತೆ ಗಡೀಪಾರು ಆದೇಶ ತಿಮರೋಡಿ ಅವರನ್ನ ಬೆನ್ನು ಬಿದ್ದಿದೆ. ಸೊ ಮುಂದೆ ಏನಾದರೂ ಕಾನೂನು ಹೋರಾಟಗಳನ್ನು ಮಾಡ್ತಾರಾ ಅಥವಾ ಶರಣಾಗಿ ರಾಯಚೂರಿಗೆ ಹೋಗ್ತಾರಾ ನೋಡಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.